ಡಿಸಿಪ್ಲಿನ್ ಮೇಕ್ ದ ಹ್ಯಾಬಿಟ್. ಅಂದ್ರೆ ಈಗ ರೂಲ್ಸ್ ಗಳಲ್ಲಿ ಏನ್ ತಪ್ಪಾಗಿದೆ ಸರ್? ಈಗ ನೀಟ್ ತಗೊಳ್ಳಿ ಹೇಗೆ ಇದು ಮಾಡಿದ್ ಮತ್ತೆ ಅಷ್ಟೊಂದು ಹೇಗೆ ಇಲ್ಲಿ ಎಷ್ಟು ತೊಂದರೆಗಳಾಗ್ತದೆ. ಅಂದ್ರೆ ಅವರೇ ಎಕ್ಸಾಮ್ ಅನೌನ್ಸ್ ಮಾಡ್ತಾರೆ, ಅವರೇ ಪೇಪರ್ ಲೀಕ್ ಮಾಡ್ತಾರೆ. ಇನ್ ಕೇಸ್ ನೀವೇನಾದ್ರೂ ಇವತ್ತು ಎಜುಕೇಶನ್ ಮಿನಿಸ್ಟರ್ ಆದ್ರೆ ನೀವ್ ಏನ್ ರೂಲ್ ನ ಚೇಂಜ್ ಮಾಡ್ತಾರೆ? ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ಸರ್, ಇವತ್ತು ಎಜುಕೇಶನ್ ಸಂಬಂಧಪಟ್ಟಂಗೆ ಇವತ್ತು ಗವರ್ಮೆಂಟ್ ಸಾಕಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡಿದೆ. ಸೊ ಅದರಲ್ಲಿ ನಿಮಗೆ ಇದು ತಪ್ಪು ರೂಲ್ಸ್ ಅಂತ ಅನ್ಸೋದು ಯಾವ್ದು ಸರ್? ಅದರಿಂದ ಮಕ್ಕಳಿಗೆ ಯಾವ ತರ ಎಫೆಕ್ಟ್ ಆಗ್ತಿದೆ ಅಂತ ಹೇಳ್ತೀರಾ? ಬರ್ತಾ ಬರ್ತಾ ಕಾಲ ಬದಲಾವಣೆಗೆ ನಿಯಮಗಳು ಬದಲಾವಣೆ ಆಗ್ತಾ ಇದೆ. ಆದ್ರೆ ಎಜುಕೇಶನ್ ಸಿಸ್ಟಮ್ ಏನ್ ಮಾಡೋದು, ಶಿಸ್ತು ಫಸ್ಟ್ ಬರ್ಬೇಕು. ಶಿಸ್ತು ಎಲ್ಲ ಆಟೋಮೆಟಿಕ್ ಎಲ್ಲ ಬರ್ತದೆ. ಡಿಸಿಪ್ಲಿನ್ ಮೇಕ್ ದ ಹ್ಯಾಬಿಟ್. ಡಿಸಿಪ್ಲಿನ್ ಫಸ್ಟ್ ಇದಾದ್ರೆ ಅದು ಚೆನ್ನಾಗುತ್ತೆ. ಆ ರೀತಿ ಮಾಡ್ಕೊಂಡ್ರೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ. ಅಂದ್ರೆ ಈಗ ರೂಲ್ಸ್ ಗಳಲ್ಲಿ ಏನ್ ತಪ್ಪಾಗಿದೆ ಸರ್? ರೂಲ್ಸ್ ಅನೇಕ ರೂಲ್ಸ್ ಮಾಡಿದ್ರೆ ಅದನ್ನ ಏನ್ ಪ್ರಾಫಿಟ್ ಆಗ್ತದೆ? ಕಾನೂನುಗಳಿಂದ ಜನ ತುಳಿಯೋದಕ್ಕಾಗಿದೆ ಹೊರತು ವಿದ್ಯಾರ್ಥಿಗಳಿಗೆ ಅದನ್ನ ಏನು ಪ್ರಾಫಿಟ್ ಆಗ್ತಾ ಇಲ್ಲ. ಈಗ ನೀಟ್ ತಗೊಳ್ಳಿ ಹೇಗೆ ಇದು ಮಾಡಿದ್ ಮತ್ತೆ ಅಷ್ಟೊಂದು ಹೇಗೆ ಇಲ್ಲಿ ಎಷ್ಟು ತೊಂದರೆಗಳಾಗ್ತದೆ. ರೂಲ್ಸ್ ಏನ್ ಪ್ರೊಟೆಕ್ಷನ್ ಕೊಡ್ತಾ ಇದೆ? ರೂಲ್ಸ್ ಹೆಲ್ಪಿಂಗ್ ನೇಚರ್ ಇರಬೇಕು, ಅದು ಆಗ್ತಾ ಇದೆ. ಅಂದ್ರೆ ಅವರೇ ಎಕ್ಸಾಮ್ ಅನೌನ್ಸ್ ಮಾಡ್ತಾರೆ, ಅವರೇ ಪೇಪರ್ ಲೀಕ್ ಮಾಡ್ತಾರೆ. ಇದೆಲ್ಲ ಪ್ರತಿಭಾವಂತ ವ್ಯಕ್ತಿಗಳಿಗೆ ಅದು ಒಂದು ಒಳ್ಳೆ ನಿಯಮ ಏನಿದೆ, ನಿಯಮ ರೂಲ್ಸ್ ಫಾಲೋ ಅಪ್ ಮಾಡಿದ್ರೆ ಅದೇ ಡಿಸಿಪ್ಲಿನ್, ಅದೇ ಹ್ಯಾಬಿಟ್. ಸರ್, ಇನ್ ಕೇಸ್ ನೀವೇನಾದ್ರೂ ಇವತ್ತು ಎಜುಕೇಶನ್ ಮಿನಿಸ್ಟರ್ ಆದ್ರೆ ನೀವ್ ಏನ್ ರೂಲ್ ನ ಚೇಂಜ್ ಮಾಡ್ತೀರಾ ಸರ್? ಅಥವಾ ಯಾವ ತರ ರೂಲ್ಸ್ ಗಳನ್ನ ತರ್ತೀರಾ ನೀವು ಓವರ್ ಆಲ್ ಎಜುಕೇಶನ್ ಸಿಸ್ಟಮ್ಗೆ? ನಾನು ಆದ್ರೆ ಮಿನಿಸ್ಟರ್ ಆದ್ರೆ ನಾನು ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್ ಮಾಡ್ತೀನಿ. ಮತ್ತೆ ನಮ್ಮ ಸಂವಿಧಾನ ಏನ್ ಹೇಳಿ ಅದಕ್ಕೆ 1 to 5th ಆ ಮಾತೃಭಾಷೆಯಲ್ಲಿ ಆಮೇಲೆ ಕಡ್ಡಾಯ ಮಾಡ್ತೀನಿ. ಮತ್ತು ಎಲ್ಲಾ ಸ್ಕೂಲ್ ಪ್ರೈವೇಟ್ ಎಲ್ಲ ಈಕ್ವಲ್ ವೇನಲ್ಲಿ ಹೋಗೋದು ನಾನು ಮಾಡ್ತೀನಿ. ದೇರ್ ಇಸ್ ನೋ ಡಿಫ್ರೆನ್ಸ್. ಇನ್ ದಟ್ ವೇ ಆದಾಗ ಅಭಿವೃದ್ಧಿ ಆಗೋದಕ್ಕೆ ಎಜುಕೇಶನ್ ಚೆನ್ನಾಗುತ್ತೆ ಅಂತ ನನ್ನ ಭಾವನೆ. ಗಾಂಧೀಜಿ ಸಿಸ್ಟಮ್ ಏನಿತ್ತು ವಾರ್ಧಾ ಸಿಸ್ಟಮ್ ನ ಇಂಟ್ರೊಡ್ಯೂಸ್ ಮಾಡೇ ಮಾಡ್ತೀನಿ. ಸರ್, ವ್ಯಾಲ್ಯೂಸ್ ನ ಆಡ್ ಮಾಡ್ತೀವಿ ಅಂತ ಒಂದು ಮಾತು ಹೇಳಿದ್ರಿ. ಸೊ ಯಾವ ತರ ವ್ಯಾಲ್ಯೂಸ್ ನ ಆಡ್ ಮಾಡ್ತೀವಿ ಸರ್? ಒಂದೆರಡು 3 ಎಕ್ಸಾಂಪಲ್ ಕೊಡ್ಬೋದಾ? ವ್ಯಾಲ್ಯೂಸ್ ಮೀನ್ಸ್ ಸೀದೆ ಪುರುಷಾರ್ಥಗಳು ಅಂತ ಮಾಡಿ ನಮ್ಮ ಧರ್ಮ ಧರ್ಮ ವೈಲೇಟ್ ಮಾಡಿ ಯಾವ್ದು ಬದುಕಲ್ಲ ನೋಡಿ. ಇವತ್ತು ಕಲಿಯೋದು ಎಷ್ಟು ಅನಾಹುತಗಳಿದೆ. ಆದ್ರಿಂದ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಈ ವ್ಯಾಲ್ಯೂ ಬೇಸ್ಡ್ ಎಜುಕೇಶನ್. ಈಗ ಧರ್ಮ, ಸ್ಟೂಡೆಂಟ್ ಧರ್ಮ ಏನು? ಲರ್ನಿಂಗ್, ಅದು ಅವನ ಧರ್ಮ. ಅರ್ಥ ಯಾವುದು? ನಾಟ್ ಅರ್ನಿಂಗ್ ಆಫ್ ಮನಿ, ನಾಲೆಡ್ಜ್ ಇಸ್ ದ ಮನಿ ಟು ದ ಸ್ಟೂಡೆಂಟ್. ಇದಾದ ಡಿಸೈರ್, ಐ ಆಮ್ ಗೆಟಿಂಗ್ ಎ ಡಿಸ್ಟಿಂಕ್ಷನ್ ಅಂಡ್ ರ್ಯಾಂಕ್ ಅಂಡ್ ಗೋಲ್ಡ್ ಅಂಡ್ ದಿಸ್ ಈಸ್ ದ ಬಯಕೆ ಅವನಲ್ಲಿ ಬರಬೇಕು. ಆಫ್ಟರ್ ದಟ್ ಗೆಟ್ ದ ರಿಸಲ್ಟ್, ಈ ಕ್ಯಾನ್ ಗೆಟ್ ಎ ಮೋಕ್ಷ. ಅವ್ನಿಗೆ ಎಷ್ಟು ಸಂತೋಷ ನೋಡಿ. ಆದ್ರಿಂದ ಈ ಬ್ಯಾಲೆನ್ಸ್ ಬಂದಾಗ ಮಗುವಿಗೆ ತೊಂದರೆ ಆಗೋದಿಲ್ವಲ್ಲ. ಈ ರೀತಿ ಆಗ್ಬೇಕು. ನಾವು ಕೂಡ ಕ್ಲಾಸ್ ರೂಮ್ ನಲ್ಲಿ ಕೂತಿದ್ದಾಗ ಸಾಕಷ್ಟು ಜನ ಟೀಚರ್ಸ್ ಗಳು ಒಳ್ಳೆ ಮಾರ್ಕ್ಸ್ ತೆಗೆದ್ರೆ, ಅಂದ್ರೆ 90+ ಬಂದ್ರೆ ಮಾತ್ರ ನಿಮ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ, ಇನ್ ಕೇಸ್ ಅಷ್ಟು ಮಾರ್ಕ್ಸ್ ಬರ್ಲಿಲ್ಲ ಅಂತಂದ್ರೆ ಲೈಫ್ ಚೆನ್ನಾಗಿರಲ್ಲ ಅನ್ನೋ ತರ ಎಲ್ಲಾ ಟೀಚರ್ಸ್ ಗಳು ಮಾತಾಡ್ತಿದ್ರು. ಸರ್, ಅದ್ರ ಬಗ್ಗೆ ನಿಮ್ ಒಪಿನಿಯನ್ ಏನು ಸರ್? ಸರ್, ಗುರಿ ಮುಟ್ಟುವುದಕ್ಕೋಸ್ಕರ ಲೈಫ್ 90% ಓನ್ಲಿ ಇನ್ಫಾರ್ಮೇಶನ್ ಸ್ಟೋರೇಜ್. Suppose Thomas Edison is a dull student. How can become a great scientist? Yes, ಖಂಡಿತ. Abraham Lincoln is a poor student. How became a president of America? So that not a marks important. By skill and ಇದು ತುಂಬಾ ಅನ್ಕೋಣ, ಜ್ಞಾನದ ಮೇಲೆ ಡಿಪೆಂಡ್ ತುಂಬಾ. ಎಸ್ ಸರ್, ಇವತ್ತಿನ ಪ್ರಪಂಚದಲ್ಲಿ ಇವತ್ತು ಮೊಬೈಲ್ ಇಲ್ಲದೆ ಏನು ನಡೀತಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಇವತ್ತು ಮೊಬೈಲ್ಗೆ ಅಷ್ಟೊಂದು ಡಿಪೆಂಡ್ ಆಗಿದ್ದಾರೆ. ಸೊ ಆ ಮೊಬೈಲ್ ಇಂದ ಸರ್ ಮಕ್ಕಳಿಗೆ ಇವತ್ತು ಏನೆಲ್ಲ ಎಫೆಕ್ಟ್ ಆಗ್ತಿದೆ ಅಂತ ಅನ್ಸುತ್ತೆ ಸರ್? ಸರ್, ತುಂಬಾ ಎಫೆಕ್ಟಿವ್ ಆಗ್ತದೆ. ಮಕ್ಕಳುಗಳು ಬಿಕಮ್ ಡಲ್ ಆಗ್ತಾ ಇದೆ. ಸೈಂಟಿಸ್ಟ್ ಸುಧಾ ಹೇಳ್ತಾರೆ ಕ್ಯಾನ್ಸರ್ ಅದು ಇದು ಬರುತ್ತೆ, ತಲೆನೋವು ಎಲ್ಲ ಬರುತ್ತೆ, ಅನೇಕ ರೋಗಗಳಿಗೆ ಕಾರಣ ಆಗಿದೆ. ಏನಾಗುತ್ತೆ, ಮಗು ತಾನು ಸ್ವಯಂ ಕಲಿಕೆಗೆ ತುಂಬಾ ಅಡ್ಡಿ ಆಗ್ತದೆ. ದೈಹಿಕವಾಗಿ ಆರೋಗ್ಯದಲ್ಲಿ ತುಂಬಾ ಪರಿಣಾಮ ಬೀಳ್ತದೆ. ಅದರಿಂದ ಸರ್ಕಾರ ಸುಧಾ ಈಗ ಮಾಡಿದೆ. ಕೆಲವು ಸ್ಟೇಟ್ಗಳಲ್ಲಿ ಅಪ್ ಟು 16 ಮಕ್ಕಳು ಯಾವುದೇ ಮೊಬೈಲ್ ಯೂಸ್ ಮಾಡೋ ನಿರ್ಬಂಧ ಮಾಡಿದೆ. ಇದು ತುಂಬಾ ಎಫೆಕ್ಟಿವ್. ಪೇರೆಂಟ್ಸ್ ಅದು ಇದ್ರ ಬಗ್ಗೆ ತುಂಬಾ ಗಮನ ತಗೊಳ್ಳೋ, ಮೊಬೈಲ್ ಯೂಸ್ ಮಾಡಿದ್ರೆ ತುಂಬಾ ಮುಂದೆ ಆ ಮಗು ಬೆಳೆಯೋದಕ್ಕೆ ಅನುಕೂಲ ಆಗ್ತದೆ. ಸರ್, ಇವತ್ತು
ಪೇರೆಂಟ್ಸ್ ಗಳಿಂದ ಮಕ್ಕಳುಗಳಿಗೆ ಒಂದು ಅವ್ರ ಕಡೆಯಿಂದ ಆಗ್ತಿರುವಂತ ಮಿಸ್ಟೇಕ್ಸ್ ಗಳು ಏನಾಗ್ತಿರ್ಬೋದು ಸರ್? ಅಂದ್ರೆ ಒಂದು 3 ಎಕ್ಸಾಂಪಲ್ ಕೊಡಿ. ಯಾವ ತರ ಅಂತ ಹೇಳಿದ್ರೆ ಅವ್ರು ಮಾಡೋ ಕೆಲಸದಿಂದ ಮಕ್ಕಳುಗಳಿಗೆ ತುಂಬಾ ಎಫೆಕ್ಟ್ ಆಗ್ತಿದೆ ಅನ್ನೋದು. ಅವ್ರು ಮಾಡೋ ಕೆಲಸದಿಂದ ಪೇರೆಂಟ್ಸ್ ಆದವರು ಮಕ್ಕಳ ಬಗ್ಗೆ ತುಂಬಾ ಗಮನ ಹರಿಸ್ಬೇಕು, ಮಕ್ಕಳಿಗೆ ಮುದ್ದಾದ ಕಲಿಸ್ಬೇಕು, ಒಳ್ಳೆ ಬೇಸಿದ ಇದನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಶಿಸ್ತ ಬೆಳೆಸಲು ಕಲಿಸ್ಬೇಕು, ಶ್ಲೋಕಗಳು ಇವುಗಳನ್ನ ಹಾಡೋದು ಕಲಿಸ್ಬೇಕು. ಟಿವಿ ನೋಡೋದು ಮಕ್ಕಳ ಜೊತೆ ಕುತ್ಕೊಂಡು ಇದನ್ನ ಅವರು ಕಟ್ ಮಾಡ್ಬೇಕು, ಮಕ್ಕಳಿಗೋಸ್ಕರ ತ್ಯಾಗ ಮಾಡಿ ಆ ರೀತಿ ಮಾಡಿದ್ರೆ ಅನುಕೂಲ ಆಗ್ತದೆ. ಮತ್ತೆ ಮಕ್ಕಳನ್ನ ಶಾಲೆಗೆ ಸೇರಿಸ್ಮೇಲೆ ತಿಂಗಳಿಗೋಸ್ಕರ ಏನು ಕಮಿಟಿ ಕರೀತಾ ಇತ್ತು, ಮೀಟಿಂಗ್ ಅಟೆಂಡ್ ಆಗಿ ನನ್ನ ಮಗ ಏನು ಅದ್ರ ಬಗ್ಗೆ ಇದು ಮಾಡೋದು. ಇವತ್ತಿನ ಸರ್ಕಾರ ಏನ್ ಮಾಡಿದೆ, ಮಕ್ಕಳಿಗೆ ಹೊಡೆದ್ರೆ ಶಿಕ್ಷೆ ಆಗುತ್ತೆ ಅಂತ ಒಂದು ಭಯ ಇದೆ. ಶಿಕ್ಷೆ ಇಲ್ಲದೆ ವಿದ್ಯಾಭ್ಯಾಸ ಮಾಡ್ಸಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಪೋಷಕರು ತುಂಬಾ ತಾಳ್ಮೆ ತಗೋಬೇಕು. ಟೀಚರ್ ಮೇಲೆ ಬಂದು ನನ್ನ ಮಗನ್ಗೆ ಯಾಕೆ ಹೀಗೆ ಫೀ ಕೊಡ್ತೇವೆ, ಇದನ್ನ ಮಕ್ಕಳು ಹಾಳಾಗ್ತದೆ. ಅದನ್ನ ಇದ್ರ ಬಗ್ಗೆ ತುಂಬಾ ಪೋಷಕರ ಪಾತ್ರ ತುಂಬಾ ಮುಖ್ಯವಾಗಿದೆ. ಟೀಚರು ಪೋಷಕರು ವಿದ್ಯಾರ್ಥಿ ತ್ರಿಕೋಣದಲ್ಲಿ ಚಂದ ಆದ್ರೆ ಎಜುಕೇಶನ್ಗೆ ಏನ್ ತೊಂದರೆ ಬರಲ್ಲ ಸರ್. ತ್ರಿಕೋಣದ ರೀತಿ ಎರಡು ಕೋಆರ್ಡಿನೇಟ್ ಇದ್ದಾಗ ಮಕ್ಕಳನ್ನ ಒಳ್ಳೆ ರೀತಿ ದೇಶ ಅಭಿವೃದ್ಧಿ ಮಾಡೋದು ಸಾಧ್ಯತೆ ಆಗ್ತದೆ. ಸರ್, ಇವತ್ತು AI ಮತ್ತೆ ಚಾಟ್ GPT ಈ ತರ ಸಾಕಷ್ಟು ಅಪ್ಡೇಟ್ ವರ್ಷನ್ಸ್ ಗಳು ಬಂದಿದೆ. ಸೊ ಇದರಿಂದ ಎಜುಕೇಶನ್ ಮೇಲೆ ಅಥವಾ ಟೀಚರ್ಸ್ ಮೇಲೆ ಯಾವ ತರ ಪ್ರಭಾವ ಬೀರುತ್ತೆ ಅಂತ ಹೇಳ್ತೀರಾ ಸರ್? ಸರ್, ಇದರಿಂದ ಈಸಿ ಮೆಥಡ್ ಆಗೋಗ್ತದೆ ಹೊರತು ಸೆಲ್ಫ್ ಎಫರ್ಟ್ ಬರಬೇಕು ಜ್ಞಾನ ಸಂಪಾದನೆ. ಈಗ AI ಬಂದಿದೆಯಲ್ಲ, ಈಗ ಯಾರು ಲೆಕ್ಚರ್ಸ್ಗಳೇ ಬೇಕಾಗಿಲ್ಲ, ಇಂಜಿನಿಯರ್ ಬೇಕಲ್ಲ. ಈಸಿ ವೇ ಇಸ್ ದೇರ್. ಒನ್ಸ್ ಇನ್ವೆಸ್ಟ್ಮೆಂಟ್ AI, ಇಟ್ ಈಸ್ ಯೂಸ್ಫುಲ್ ಟು ಎಕಾನಮಿ. ವಾಟ್ ಈಸ್ ಎಫೆಕ್ಟ್ ಆಫ್ ಮ್ಯಾನ್? ಮಾನವ ಪ್ರಯತ್ನ ಏನಾಗಿದೆ? ಇದು ಬಹಳ ತೊಂದರೆ ಇದೆ ಅಂತ ಹೇಳ್ತೀವಿ. ಯಾವ್ಯಾವ ತರ ಎಫೆಕ್ಟ್ ಆಗ್ಬೋದು? ಇದರಿಂದ ಎಫೆಕ್ಟ್ ಮ್ಯಾನ್ ಬಿಕಮ್ ಯೂಸ್ಲೆಸ್ ಆಗ್ತಾನೆ ಅಷ್ಟೇ. ಇವತ್ತಿನ AI ಬಂದಿರೋ ಮ್ಯಾನ್ ಯಾಕೆ ಬೇಕು? AI became a cooking, AI became a doctor, AI became an engineer, AI became a professional. Now the AI is there. ಈಗ ಅದರ ಬೇರೆ ಇಂಜಿನಿಯರ್ ಕೋರ್ಸ್ಗೆ ಉಪಯೋಗವಿಲ್ಲ. ಮೊದಲ ಸಾಫ್ಟ್ವೇರ್ ಅದು ಇದು. ವಾಟ್ ಇಸ್ ಯೂಸ್ ಅಟ್ ಪ್ರೆಸೆಂಟ್? AI ಓನ್ಲಿ ಯೂಸ್ಫುಲ್ ಅಟ್ ಪ್ರೆಸೆಂಟ್ ಏಜ್. ಇವತ್ತು ಜನಗಳನ್ನ ಸೋಂಬೇರಿ ಮಾಡ್ತಿದೆ ಅಂತ ಹೇಳ್ತೀರಾ? ಎಸ್, ಖಂಡಿತ.